ಖ್ಯಾತ ನಿರ್ದೇಶಕನಿಂದ ಕೋಟಿ ಕೋಟಿ ವಂಚನೆಯಾಗಿದೆಯಾ? ಇದೀಗ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಫಿಸೇಕ್ ಸಿನಿಮಾದಿಂದ ನಿರ್ಮಾಣದ ಹೆಸರಿನಲ್ಲಿ ಖ್ಯಾತ ನಿರ್ದೇಶಕನಿಂದ ಕೋಟಿ ಕೋಟಿ ವಂಚನೆ ಕೇಸ್ ಅನ್ನುವಂಥದ್ದು ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಫಿಸಿಕ್ಸ್ ಸಿನಿಮಾ ನಿರ್ಮಾಣದ ಹೆಸರಿನಲ್ಲಿ ವಂಚನೆ ಆರೋಪ ಕೂಡ ಕೇಳಲಾಗಿದೆ. 3,85,00,000 ರೂಪಾಯಿ ವಂಚಿಸಿರೋ ಆರೋಪ ಕೂಡ ಈಗ ಕೇಳಿ ಬಂದಿದೆ. ಓಂ ಪ್ರಕಾಶ್ ರಾವ್ ಹಣ ನೀಡದೆ ಬೆದರಿಸಿದ್ದಾರೆ ಅಂತ ಕೂಡ ದೂರು ದಾಖಲಾಗಿದೆ. ಬೆಂಗಳೂರು ಕಮಿಷನರ್ಗೆ ಭಾಸ್ಕರ್ ಶೆಟ್ಟಿ ಅನ್ನೋರಿಂದ ಈಗ ದೂರು ಕೂಡ ದಾಖಲಾಗಿರುವಂಥದ್ದು. 6 ತಿಂಗಳ ಒಳಗೆ ಹಣ ವಾಪಸ್ ನೀಡ್ತೀನಿ ಅಂತ ಹೇಳಿದ್ರಂತೆ. 3 ವರ್ಷ ಕಳೆದ್ರೂ ಕೂಡ ಹಣ ವಾಪಸ್ ನೀಡಿಲ್ಲ. ವ್ಯವಹಾರ ನಡೆದು 3 ವರ್ಷ ಆದ್ರೂ ಕೂಡ ಹಣ ವಾಪಸ್ ನೀಡಿಲ್ಲ. ಹಣ ಕೇಳಿದ್ರೆ ವಿವಿಧ ಕಾರಣ ನೀಡಿ ಕಾಲಹರಣ ಮಾಡ್ತಾ ಇದ್ದಾರಂತೆ ಓಂ ಪ್ರಕಾಶ್ ರಾವ್ ಅವರು. ಓಂ ಪ್ರಕಾಶ್ ರಾವ್ ಸಂಪರ್ಕಕ್ಕೂ ಸಿಗದೆ ತಪ್ಪಿಸಿಕೊಳ್ತಾ ಇದ್ದಾರೆ. ಹಣ ಕೇಳಲು ಮನೆಗೆ ತೆರಳಿದ್ದಾಗ ಬೆದರಿಕೆ ಹಾಕಿದ ಆರೋಪ ಕೂಡ ಮಾಡಲಾಗಿರುವಂಥದ್ದು. ಭಾಸ್ಕರ್ ಶೆಟ್ಟಿ ಈಗ ಆರೋಪವನ್ನ ಮಾಡಿದ್ದಾರೆ. ಇನ್ನು ಖ್ಯಾತ ನಿರ್ದೇಶಕನಿಂದ ಕೋಟಿ ಕೋಟಿ ವಂಚನೆಯಾಗಿದೆಯಾ ಅನ್ನುವಂಥದ್ದು ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಸಿನಿಮಾ ನಿರ್ಮಾಣದ ಆರೋಪದ ಹೆಸರಿನಲ್ಲಿ ವಂಚನೆ ಆರೋಪ ಕೂಡ ಈಗ ಕೇಳಿ ಬಂದಿದೆ. ಸಿನಿಮಾ ಮಾಡ್ತೀನಿ ಅಂತ ಹೇಳಿ 3,85,00,000 ರೂಪಾಯಿ ವಂಚಿಸಿರುವ ಆರೋಪ ಈಗ ಮಾಡಲಾಗಿರುವಂಥದ್ದು ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರ ಮೇಲೆ. ಇನ್ನು ಓಂ ಪ್ರಕಾಶ್ ರಾವ್ ಅವರು ಹಣ ನೀಡದೆ ಬೆದರಿಸಿದ್ದಾರೆ ಅಂತ ಕೂಡ ದೂರು ದಾಖಲಾಗಿದೆ. ಬೆಂಗಳೂರು ಕಮಿಷನರ್ಗೆ ಭಾಸ್ಕರ್ ಶೆಟ್ಟಿ ಅನ್ನೋರು ದೂರನ್ನ ಕೂಡ ನೀಡಿದ್ದಾರೆ. 6 ತಿಂಗಳ ಒಳಗೆ ಹಣ ವಾಪಸ್ ನೀಡ್ತೀನಿ ಅಂತ ಹೇಳಿದ್ರಂತೆ ಪ್ರಕಾಶ್ ರಾವ್ ಅವರು. ಆದರೆ ಯಾವುದೇ ರೀತಿಯಾಗಿ ನೀಡಿಲ್ಲ. ವ್ಯವಹಾರ ನಡೆದು 3 ವರ್ಷ ಆದರೂ ಕೂಡ 1 ರೂಪಾಯಿ ಕೂಡ ವಾಪಸ್ ನೀಡಿಲ್ಲ. ಹಣ ಕೇಳಿದ್ರೆ ವಿವಿಧ ಕಾರಣವನ್ನ ನೀಡಿ ಕಾಲಹರಣ ಮಾಡ್ತಾ ಇದ್ದಾರಂತೆ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರು. ಇನ್ನು ಓಂ ಪ್ರಕಾಶ್ ರಾವ್ ಅವರು ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿರುವಂಥದ್ದು. ಹಣ ಕೇಳೋದಕ್ಕೆ ಮನೆ ಹತ್ರ ಹೋದ್ರೆ ಬೆದರಿಕೆಯನ್ನ ಕೂಡ ಹಾಕಿದ್ದಾರಂತೆ ಆರೋಪವನ್ನ ಮಾಡಿರುವಂಥದ್ದು. ಇನ್ನು ಖ್ಯಾತ ನಿರ್ದೇಶಕನಿಂದ ಕೋಟಿ ಕೋಟಿ ಹಣ ವಂಚನೆಯಾಗಿದೆಯಾ ಅನ್ನುವಂಥ ಪ್ರಶ್ನೆ ಇದೀಗ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ದೂರು ಕೂಡ ದಾಖಲಾಗಿರುವಂಥದ್ದು. ಸಿನಿಮಾ ನಿರ್ಮಾಣದ ಹೆಸರಿನಲ್ಲಿ ವಂಚನೆ ಆರೋಪ ಕೂಡ ಕೇಳಿ ಬಂದಿದೆ. 3,85,00,000 ರೂಪಾಯಿ ವಂಚಿಸಿರೋ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಓಂ ಪ್ರಕಾಶ್ ರಾವ್ ಹಣ ನೀಡದೆ ಬೆದರಿಸಿದ್ದಾರೆ ಅಂತ ಕೂಡ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಫಿನಿಕ್ಸ್ ಸಿನಿಮಾದ ನಿರ್ಮಾಪಕರಾಗಿರುವಂತಹ ಭಾಸ್ಕರ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸಾರಿ, ನಿರ್ಮಾಪಕ ಅಲ್ಲ, ನಾನೊಬ್ಬ ನಟ ಅಷ್ಟೇನೆ. ನಿರ್ಮಾಪಕರು ಓಂ ಪ್ರಕಾಶ್ ಅವರೇನೆ. ಕ್ಷಮಿಸಿ ಸರ್. ಇದೀಗ ಸರ್ ನೀವು ಹೀರೋ ಆಗೋದಿಲ್ಲ ಅಂದ್ರೆ ನಿಮ್ಮನ್ನ ಹೀರೋ ಮಾಡೋದಿಲ್ಲ ಅಂತ ಕೂಡ ಅವ್ರು ಹೇಳಿಕೆಯನ್ನು ನೀಡಿದ್ದಾರೆ ಓಂ ಪ್ರಕಾಶ್ ರಾವ್ ಅವರು. ಏನ್ ಹೇಳ್ತೀರಿ ಇದಕ್ಕೆ? ಇಲ್ಲ ಮೇಡಮ್, ನಾನು ಹೀರೋ ಆಗೋ ವಯಸ್ಸಲ್ಲ. ಆಮೇಲೆ ನನ್ನ ತಲೆಯಲ್ಲಿ 4 ಕೂದಲಿಲ್ಲ ಮೇಡಮ್. ನಾನೊಬ್ಬ ಬೋಳ. ಆಮೇಲೆ ನನಗೆ 53 ವರ್ಷ ಇವತ್ತು ರನ್ನಿಂಗ್ ಅಲ್ಲಿ ನಡೀತಾ ಇರೋದು. ನಾನು ಯಾವತ್ತೂ ಹೀರೋ ಆಗಬೇಕು ಅಂತ ಆಸೆ ಪಟ್ಟವನು ಅಲ್ಲ. ಓಂ ಪ್ರಕಾಶ್ ಅವರು ನನಗೆ ಕ್ಯಾರೆಕ್ಟರ್ ಹೇಳಿದಾಗ್ಲೂ ನಿಮ್ದೊಂದು ಒಳ್ಳೆ ಉತ್ತಮವಾದ ಪೊಲೀಸ್ ಪಾತ್ರ ಇದೆ, ನೀವು ಮಾಡಿ ಒಳ್ಳೇದಾಗುತ್ತೆ ಅಂತಾನೆ ಹೇಳಿದಾರೆ ಹೊರತು ಅವರು ನನ್ನನ್ನು ಹೀರೋ ಮಾಡ್ತೀನಿ ಅಂದಿಲ್ಲ. ನನ್ನನ್ನು ಹೀರೋ ಮಾಡಿ ಅಂತ ನಾನು ಅವ್ರಿಗೆ ಹೇಳಿಲ್ಲ. ಯಾಕೆ ನೀವು ಅವ್ರಿಗೆ ದುಡ್ಡು ಕೊಟ್ರಿ ಸರ್? ಅದು 3,85,00,000. ಇಲ್ಲ 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 3,85,00,000 ನಂದು ಒಬ್ಬನ ದುಡ್ಡಲ್ಲ. ನಾನ್ ಕೊಟ್ಟಿರೋದು 40 ಲಕ್ಷ. ವಾಸುದೇವ ರೆಡ್ಡಿ ಅವರು ಒಂದು 3.25 ಕೋಟಿ ಕೊಟ್ಟಿದ್ದಾರೆ. ಒಂದು 15-20 ಲಕ್ಷ ಎಕ್ಸೆಸ್ ಬಡ್ಡಿಗಳು ಬೆಳ್ಕೊಂಡಿದೆ. ನಾವ್ ಯಾರ ಹತ್ರನೋ ಬ್ಯಾಂಕ್ ಅಲ್ಲೆಲ್ಲ ಒಡವೆಗಳೆಲ್ಲ ಹಣ ಮಾಡಿ ಸಾಲ ತಗೊಟ್ಟಿರೋದ್ರಿಂದ ನಂದೊಂದು 60 ಲಕ್ಷ, ಅವ್ರದೊಂದು 3.25 ಕೋಟಿ ಆಗಿದೆ. ಓಕೆ, ಇದೀಗ ಓಂ ಪ್ರಕಾಶ್ ಅವರು ನಿಮ್ಗೆ ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರಂತೆ. ಏನ್ ಹೇಳ್ತೀರಿ ಇದಕ್ಕೆ? ಇಲ್ಲ ಇಲ್ಲ, ದುಡ್ಡು ಕೊಡಲ್ಲ ಅಂತ ಪಾಪ ಅವ್ರು ಯಾವತ್ತೂ ಹೇಳಿಲ್ಲ. ಸಿನಿಮಾ ಮುಗಿಲಿ ಅಂತ ಹೇಳಿದ್ರೆ 2023 ನವೆಂಬರ್ ತಿಂಗಳ ಸಿನಿಮಾ ಶುರುವಾಗಿದ್ದು 2026 ನವೆಂಬರ್ ಬಂದ್ರು ಸಿನಿಮಾ ಮುಗಿಸ್ತಾ ಇಲ್ಲ ಅವರು. ಸೊ ಆ ಕಾರಣದಿಂದ ನಮಗೂ ಒತ್ತಡಗಳು ಇರ್ತಾವಲ್ಲ. ಸಾಲ ಕೊಟ್ಟಿರೋರು ಪಾಪ ವಾಸುದೇವ್ ರೆಡ್ಡಿ ಅವರು ತುಂಬಾ ಜನಗಳ ಹತ್ರ ದೇವಸ್ಥಾನದಲ್ಲೆಲ್ಲ ದುಡ್ಡು ಇಸ್ಕೊಂಡ್ ಬಂದಿರೋದ್ರಿಂದ ಅವ್ರಿಗೂ ಒತ್ತಡಗಳು, ಅವ್ರಿಗೂನು ಕೈ ಸಾಲಗಳೆಲ್ಲ ಮಾಡಿರೋದ್ರಿಂದ ಅವರು ಭಾರಿ ಶ್ರೀಮಂತರಲ್ಲ, ಇಲ್ಲ ಅವ್ರು ಫೈನಾನ್ಸಿಯರ್ ಅಲ್ಲ. ಒಂದು ಕೃತಜ್ಞತೆ ಒಬ್ಬ ಹಿರಿ ನಿರ್ದೇಶಕ ಓಂ ಪ್ರಕಾಶ್ ಅವ್ರಿಗೆ ಒಂದು ಸಹಾಯ ಮಾಡೋ
ವ್ಯಕ್ತಿತ್ವದಲ್ಲಿ ನಾವಿಬ್ರು ಅವ್ರಿಗೆ ಹಣ ಕೊಟ್ಟಿದ್ದೀವಿ ಹೊರತು ನಾವು ದುರುದ್ದೇಶದಿಂದ ಏನು ಕೊಟ್ಟಿಲ್ಲ. ಸಿನಿಮಾ ಯಾವಾಗ ಆಗುತ್ತೆ? ಸಿನಿಮಾ ಆದ್ಮೇಲಾದ್ರೂ ಹಣ ಕೊಡ್ತಾರ ಓಂ ಪ್ರಕಾಶ್ ರಾವ್ ಅವರು? ಏನ್ ಹೇಳಿದ್ದಾರೆ ಈ ಕುರಿತಾಗಿ? ಇಲ್ಲ, ಅವ್ರು ಯಾವತ್ತೂ ಹಣ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತೀನಿ ಅಂತ ಹೇಳ್ಕೊಂಡು 3 ವರ್ಷ ಕಳೆದೋಯ್ತು ಮೇಡಮ್. ನಮ್ಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿರೋದು. 3 ವರ್ಷದಿಂದ ನಾವು ಕಮಿಟ್ಮೆಂಟ್ ಗಳಿರ್ತವೆ, ನಮ್ದೇ ಆದ ನಮ್ ಲೆವೆಲ್ಗೆ ನಮ್ ಕಷ್ಟಗಳಿರ್ತವೆ. ವಾಸುದೇವ್ ರೆಡ್ಡಿ ಅವ್ರಿಗೆ ಅವ್ರ ಕಷ್ಟಗಳಿರ್ತವೆ ಸಿನಿಮಾಗೆ. ಆಮೇಲೆ ಅವ್ರು ತುಂಬಾ ಸರಿ ಹೇಳಿದ್ದಾರೆ ಹೀರೋ 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 ಅಂತ. ನಾನು ಯಾವತ್ತೂ ಹೀರೋ ಆಗೋದವನು ಅಲ್ಲ. ನನ್ಗೆ ಆಲ್ರೆಡಿ ವಯಸ್ಸಾಗಿದೆ, ತಲೆಯಲ್ಲಿ ಒಂದೇ ಒಂದು ಕೂದ್ಲಿಲ್ಲ, ಬೋಳ ಮಾಡಿದ್ದೀನಿ, ಓಡಾಡ್ತಾ ಇದ್ದೀನಿ. ಹೀರೋ ಆಗಿ ಮಾಡಿ ಅಂತ ನಾನು ಅವತ್ತು ಅವ್ರಿಗೂ ಹೇಳಿಲ್ಲ. ಆಮೇಲೆ ನಾನು ಪೋಸ್ಟರ್ಗಳು ಮಾಡಿ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ, ಪಬ್ಲಿಸಿಟಿ ತಗೋತಾ ಇದಾರೆ ಅಂತ. ನನಗೆ ಪಬ್ಲಿಸಿಟಿ ಗಿಮಿಕ್ ಇಲ್ಲ. ನನಗೆ ನಾನೊಬ್ಬ ನಟ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನನ್ಗೆ ಒಳ್ಳೆ ಪಾತ್ರ ಕೊಟ್ರೆ, ದುಡ್ಡು ನಿರ್ದೇಶಕರ ಕೈ ಕೆಳಗಡೆ ಕೆಲಸ ಮಾಡಿದ್ರೆ ನನಗೂ ಸಿನಿಮಾದಲ್ಲಿ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರಿಗೆ ಸಣ್ಣ ಸಹಾಯ ಮಾಡೋದ್ ನಾವು ಹೊರತು ನಾನು ಹೋಗಿ ಅವ್ರಿಗೆ ನಾನು ದುಡ್ಡು ಕೊಡ್ತೀನಿ, ನೀವು ನನಗೆ ಕ್ಯಾರೆಕ್ಟರ್ ಕೊಡಿ ಅಂತ ಕೇಳ್ದವನಲ್ಲ. ಅವರೇ ನನ್ನ ಮನೆ ಬಾಗ್ಲಿಗೆ ಬಂದು 10 ಲಕ್ಷ ಫಸ್ಟ್ ಕಮಿಟ್ಮೆಂಟ್ ಆದ್ರು. ಆಮೇಲೆ ಸಿನಿಮಾ ನಡೀತಾ ನನಗೇನೆ ದುಡ್ಡು ಹಣ ಇನ್ ಬೇಕು ಅಂದಾಗ ನಾನು 40 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. 2023 ಮೊನ್ನೆ ಜನವರಿಲಿ ಶೂಟಿಂಗ್ ಆಯ್ತು ಕಿಂಗ್ಸ್ ಕ್ಲಬ್ ಅಲ್ಲಿ. ಅಲ್ಲಿವರೆಗೂ ದುಡ್ಡು ಫೀಡ್ ಮಾಡ್ಕೊಂಡೇ ಬಂದಿದ್ದೀನಿ. ಸರ್, ನಿಮ್ಮನ್ನ ಹೀರೋ ಅಂತ ಕರಿಬೇಕು ಅಂತ ಹೇಳ್ತಾ ಇದ್ರಂತೆ, ಈಗ ಅವರು ಹೀರೋ ಅಂತ ಕರೆಯಲ್ವಂತೆ, ಈ ರೀತಿಯಾಗಿ ಹೇಳಿಕೆಯನ್ನು ಕೂಡ ನೀಡಿರುವಂತದ್ದು. ನಾನು ಖಂಡಿತ ಸಿನಿಮಾದಲ್ಲಿ ಒಬ್ಬ ನಟ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೇನೆ ಹೊರತು ಹೀರೋ ಆಗಬೇಕು ಅಂತ ಆಸೆ ಯಾವತ್ತೂ ಪಟ್ಟವನಲ್ಲ. ನಾನು ಅವ್ರ ಹತ್ರ ಕೇಳೋನು ಅಲ್ಲ, ಅಥವಾ ಯಾವ ಮೀಡಿಯಾದಲ್ಲಿ ನಾನೇನಾದ್ರು ಪಬ್ಲಿಸಿಟಿ ಮಾಡ್ಕೊಂಡೋ ಇಲ್ಲ. ನಾನೇನಾದ್ರು ಮೊನ್ನೆ ಚೇಂಬರ್ ಮುಂದೆ ಹೇಳಿದಾಗ ನಾನೊಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ಹೇಳಿದಿನ ಹೊರತು ನಾನು ಹೀರೋ ಅಂತ ಹೇಳಿಲ್ಲ. ನಾನು ಡೈರೆಕ್ಟರ್ಗೂ ನಾನು ಹೀರೋ ಅಂತ ಪ್ರಚಾರ ಮಾಡಿ ಅಂತ ನಾನು ಖಂಡಿತ ಹೇಳೋನು ಅಲ್ಲ, ಮುಂದಕ್ಕೂ ಹೇಳೋನಲ್ಲ. ನನಗೆ ಆಸೆನೂ ಇಲ್ಲ. ನಾನೊಬ್ಬ ಸಿನಿಮಾ ನಟ ಅಷ್ಟೇ. ಓಕೆ, ಅಷ್ಟು ಬೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್.